ಕಲಬುರಗಿಯಲ್ಲಿ ಹಾಡ ಹಗಲಿ ಜ್ಯುವೆಲ್ಲರಿ ಶಾಪ್ಗೆ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆ ಮಾಡಿರುವಂತಹ ಐವರ ಗುರುತನ್ನ ಪತ್ತೆ ಹಚ್ಚಲಾಗಿದೆ. ಇಬ್ಬರು ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಜ್ಯುವೆಲ್ಲರಿ ಶಾಪ್ ಮಾಲೀಕನ ಪರಿಚಯಸ್ಥರಿಂದಾನೇ ದರೋಡೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ದರೋಡೆ ಪ್ರಕರಣ. ಖದೀಮರು ಮುಂಬೈ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಅಡಗಿರುವಂತಹ ಮಾಹಿತಿ ಇದೆ. ಮುಂಬೈಗೆ ಹೋಗಿದೆ ಕಲಬುರಗಿಯ ಪೊಲೀಸರ ವಿಶೇಷ ಟೀಮ್. ಯಾವ ರೀತಿ ಕಲಬುರಗಿಯಲ್ಲಿ ಜ್ಯುವೆಲ್ಲರಿಯ ದರೋಡೆ ನಡೆಯಿತು ಅನ್ನೋ ಸಿಸಿಟಿವಿ ಫುಟೇಜ್ ನ ಗಮನಿಸ್ತಾ ಇದ್ದೀರಿ. ಬಂದವರು ಗ್ರಾಹಕರ ಸೋಗಿನಲ್ಲಿ ಎಂಟ್ರಿ ಆಗ್ತಾರೆ. ಅದಾದ ನಂತರ ಜ್ಯುವೆಲ್ಲರಿಯನ್ನ ದೋಚಿ ಪರಾರಿಯಾಗಿದ್ರು. ಒಟ್ಟು 5 ಜನ, ಅದರಲ್ಲಿ ಕೆಲವರ ಗುರುತು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಪಶ್ಚಿಮ ಬಂಗಾಳ ಮುಂಬೈಗೆ ಹೋಗಿ ತಲೆಮರೆಸಿಕೊಂಡಿರುವಂತಹ ಶಂಕೆ ಇದೆ. ಮುಂಬೈಗೂ ಕೂಡ ಸದ್ಯ ಕಲಬುರಗಿ ಪೊಲೀಸರ ಒಂದು ಟೀಮ್ ತೆರಳಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಆರೋಪಿಗಳ ಗುರುತು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ, ಜೊತೆಗೆ ಶಾಕಿಂಗ್ ವಿಚಾರ ಏನು ಅಂದ್ರೆ ಆ ಜ್ಯುವೆಲ್ಲರಿ ಮಾಲೀಕನಿಗೆ ಪರಿಚಯಸ್ಥರಿಂದಲೇ ಈ ಕೃತ್ಯ ನಡೆದಿರುವಂತಹ ಅನುಮಾನ. ಯಾರಾಗಿರಬಹುದು, ಯಾರು ಅನ್ನುವಂತಹ ಕ್ಲೂ ಸಿಕ್ಕಿದೆ ಸದ್ಯಕ್ಕೆ. ಜೊತೆಗೆ ತನಿಖೆ ಹೇಗೆ ನಡೀತಾ ಇದೆ, ಯಾವ ರೀತಿ ಪ್ಲಾನ್ ಅನ್ನ ಮಾಡಿತ್ತು ಈ ಗ್ಯಾಂಗ್? ಖಂಡಿತವಾಗಿಯೂ ಕೂಡ ಸದ್ಯಕ್ಕೆ ಈ ಒಂದು ದರೋಡೆ ಪ್ರಕರಣ ಆದ ದಿನವೇ ಕಲಬುರಗಿ ಪೊಲೀಸ್ ಕಮಿಷನರ್ ಶಾಣಪ್ಪ SD ಅವರು 5 ವಿಶೇಷ ಪೊಲೀಸ್ ತಂಡಗಳನ್ನು ರಚನೆ ಮಾಡಿ ದರೋಡೆಕೋರ ಹೆಡೆಮುರಿ ಕಟ್ಟೋದಕ್ಕೆ ಮುಂದಾಗಿದ್ರು. ಇದೀಗ ಪೊಲೀಸರು ಕೂಡ ನಿರಂತರವಾಗಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದರೋಡೆಕೋರರು ದರೋಡೆ ಮಾಡೋದಕ್ಕಿಂತ ಮುಂಚೆ ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಜೊತೆಗೆ ದರೋಡೆ ಆದ ನಂತರದಲ್ಲಿ ಯಾವ ರೀತಿ ಹೋದ್ರು ಅನ್ನೋ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾರೆ. ಈಗಾಗಲೇ ದರೋಡೆಕೋರ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಅವರು ದರೋಡೆ ಆದ ನಂತರದಲ್ಲಿ ನಡೆದುಕೊಂಡು ಹೋಗಿದ್ದು, ಆಟೋ ಹತ್ಕೊಂಡು ಬಸ್ ನಿಲ್ದಾಣದ ಹತ್ರ ಹೋಗಿದ್ದು ಎಲ್ಲವನ್ನು ಕೂಡ CC ಕ್ಯಾಮೆರಾ ಫುಟೇಜ್ ಕೂಡ ಸಿಕ್ಕಿದೆ. ಮತ್ತೆ ಒಂದು ಮೊಬೈಲ್ ವರ್ಕ್ ಮಾಡಿರ್ತಕ್ಕಂಥ ಒಂದು ಮೊಬೈಲ್ ನ ನೆಟ್ವರ್ಕ್ ಸಮೇತವಾಗಿ ಪೊಲೀಸರಿಗೆ ಪಕ್ಕಾ ಸುಳಿವು ಕೂಡ ಸಿಕ್ಕಿರುವಂತದ್ದು. ಇವರು ದರೋಡೆ ಆದ ನಂತರದಲ್ಲಿ ಆಟೋ ಮುಖಾಂತರ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸಿದರೆ ಕೇಂದ್ರ ಬಸ್ ನಿಲ್ದಾಣದ ಹಿಂಭಾಗದ ಒಂದು ಗೇಟ್ ನಲ್ಲಿ ನಿಂತ್ಕೊಂಡು 4 ಜನ ದರೋಡೆ ಮಾಡಿರ್ತಾರೆ ಖದೀಮರು. 4 ಜನ ಬಂದ ನಂತರದಲ್ಲಿ ಮತ್ತೊಬ್ಬ ಅಲ್ಲಿ ಸೇರ್ಕೊಳ್ತಾರೆ. ಅಂದ್ರೆ ಇವನು ಈ ಒಂದು ದರೋಡೆ ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. 4-5 ಜನ ನಿಂತ್ಕೊಂಡು ಟೀ ಕುಡಿದ ನಂತರದಲ್ಲಿ 30 ರೂಪಾಯಿ ಫೋನ್ ಪೇ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗಿರುವಂತದ್ದು. ಇಲ್ಲಿಂದ ಬಸ್ ನಿಲ್ದಾಣದಿಂದ ನೇರವಾಗಿ ಈ ದರೋಡೆಕೋರರು ಮುಂಬೈನತ್ತ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಹೀಗಾಗಿ ಒಂದು ಟೀಮು ಮಹಾರಾಷ್ಟ್ರದ ಸೋಲಾಪುರ, ಮತ್ತೊಂದು ಟೀಮು ಹೈದರಾಬಾದ್, ಮತ್ತೊಂದು ಕಡೆಗೆ ಇದೀಗ ಪಶ್ಚಿಮ ಬಂಗಾಳ ಕೋಲ್ಕತ್ತಾದ ಕೂಡ ಪೊಲೀಸರು ಅಲ್ಲೂ ಕೂಡ ದೃಷ್ಟಿ ನೆಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಮುಂಬೈಗೆ ಒಂದು ದರೋಡೆಕೋರ ಹೆಡಿಮುರಿ ಕಟ್ಟೋದಕ್ಕೆ ಮುಂದಾಗಿರುವಂತದ್ದು. ಇದೀಗ ಪೊಲೀಸರಿಗೆ ಪಕ್ಕ ಮಾಹಿತಿ ಸಿಕ್ಕೋದಕ್ಕೆ ಕಾರಣ ಏನು ಅಂತಂದ್ರೆ, ಈತ ಏನು ದರೋಡೆ ಏನಾಗಿರ್ತಕ್ಕಂಥ ಶಫೀಕುದ್ದೀನ್ ಮಲಿಕ್ ಅನ್ನುವಂತ ಏನು ಜ್ಯುವೆಲ್ಲರಿ ಮೇಕಿಂಗ್ ಶಾಪ್ ಏನಿದೆಯಲ್ಲ, ಆ ಶಾಪ್ ನ ಓನರ್ ಕೂಡ ಕೋಲ್ಕತ್ತಾ ಮೂಲದವನು. ಹೀಗಾಗಿ ಅವನ 2 ಅಂಗಡಿಗಳಿರುವಂತದ್ದು. ಮತ್ತೊಂದು ಅಂಗಡಿಯಲ್ಲಿ ಕೂಡ ಸುಮಾರು 7-8 ಜನ ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಆ ಕೆಲಸಗಾರ ಕೈವಾಡ ಇದೆಯಾ, ಈತನಿಗೆ ಪರಿಚಯಸ್ಥರ ಕೈವಾಡ ಇದೆಯಾ ಅನ್ನುವಂತ ಎಲ್ಲ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಎಲ್ಲ ಸುಮಾರು 2 ಕೂಡ ಸದ್ಯಕ್ಕೆ ಸಂಶಯಾಸ್ಪದ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.